Hi, hello, welcome back to my new vlog, guys. ಬೆಳಗ್ಗೆನೆ ಬೇಗ ಎದ್ದು 6 ಗಂಟೆಗೆ ಗೈಸ್ 6 ಗಂಟೆಗೆ ಎದ್ದು ಈಗ ಟ್ರೈನಿಂಗ್ ಹೋಗ್ತಾ ಇದ್ದೀನಿ. ಟ್ರೈನಿಂಗು ನಜ್ಜಿ ಯಾಕಾದ್ರೂ ಈ ಐ ತಗೊಂಡು ಟ್ರೈನಿಂಗ್ ಹೋದು ಅಂತ ಅನ್ನಿಸ್ತೈತೆ ಗೈಸ್. ಇವಾಗ ಒಂದು ದಿನ ರಜೆ ಹಾಕಂಗಿಲ್ಲ ಗೈಸ್. ಬನ್ನಿ ನಿಮಗೆ ರಜದ ಆಮೇಲೆ ಹೇಳ್ತೀನಿ. ನೋಡ್ರಿ ಹಿಂಗೈತೆ ವೆದರು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬರ್ರಿ, ಜಾಸ್ತಿ ಕುಯ್ಯೋದು ಬೇಡ ಗೈಸ್. ನಮ್ಮ ಮಮ್ಮಿ ದನ ತುಂಬಿಟ್ಟವ್ರೆ ಗೈಸ್. ಬ್ಯಾಗು ಹೆವಿ ತೂಕ ಆಗ್ತೈತೆ ನೋಡಿ. 1 hour later. ಗೈಸ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಮತ್ತು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತು ಬೆಳೆಸಿ ಅಂತ ಹೇಳ್ತಾ ಬನ್ನಿ. ಈಗ ಮೈಸೂರು ಬಸ್ ಹತ್ಬೇಕು ಗೈಸ್. 1 hour later. ಗೈಸ್ ಈಗ ದಾಸಪ್ಪ ಸರ್ಕಲ್ಗೆ ಬಂದಿದ್ದೀವಿ ನೋಡ್ರಿ. ಬಂದ ನಮ್ಮ ಸುಪ್ರೀತು. ಈಗ ಹೋಗ್ಬೇಕು, ಈಗ ಕ್ಲಾಸ್ಗೆ ಹೋಗ್ಬೇಕು. ಇವತ್ತು ನಾವಿಬ್ಬರೇ ಗೈಸ್. ಇನ್ನು ಒಬ್ಬ ಮೆದ್ಗುಂಗೆ ಇನ್ನೂ ಬಸ್ ಸಿಕ್ಕಿಲ್ವಂತೆ. ಮೆದ್ಗುಂಗೆ ಬಸ್ ಸಿಕ್ಕಾದ್ಮೇಲೆ ಬರ್ತಾನೆ. ಅವರಿಬ್ಬರು ಬರೋಲ್ಲ, ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ ಬರೋಲ್ಲ ನೋಡ್ರಿ ಗೈಸ್. ನೀವು ಲೈಕ್ ಮಾಡಿರಿ ಗೈಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಾಕು, ನಮ್ಗೆ ಅಷ್ಟೇ ಸಪೋರ್ಟ್ ಸಾಕು. ಬರ್ರಿ ಈಗ ಒಳಗೋಗೋಣ. ವಾಚ್ಮ್ಯಾನ್ ಅನ್ನೋಂಗೆ ಈಗ ನಾವು ಅಟೆಂಡೆನ್ಸ್ ಹಾಕ್ಸ್ಬೇಕು ಗೈಸ್. ಬರ್ರಿ ಅಟೆಂಡೆನ್ಸ್ ಹಾಕ್ಸ್ಬಿಟ್ಟು ಹೋಗದ ಗೈಸ್. ಮ್ಯಾನೇಜರ್ ಅವಲ್ಲೇ ಎಲ್ಲರಿಗೂ ಕ್ಲಾಸ್ ತಗೋತವ್ರೆ. ನಮ್ಮನ್ನ ಯಾರು ಕೇಳಿಕ್ಕಿಲ್ಲ, ಯಾಕಂದ್ರೆ ಬಿಟ್ಟಿ ಎಲ್ಲ ನಾವು ಮಾಡ್ತಿರೋದು ಅದಕ್ಕೆ ಗೈಸ್. ನೋಡ್ರಿ ಹಿಂಗೆ ಬಟ್ಟೆ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಯ್ ಮಾಡೋ ಸರ್. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಗೈಸ್ ಇವಾಗ ಆಯ್ತಲ್ಲ, ಯಾಕೋ ವೀಡಿಯೋ ಮಾಡೋಕ್ಕೆ ಮೂಡಿಲ್ಲ ಗೈಸ್. ಅಂದರೆ ಈ ವರ್ಕ್ಶಾಪ್ ಎಲ್ಲ ಜಾಸ್ತಿ ತೋರ್ಸೋಕ್ಕಾಗಲ್ಲ, ಜಾಸ್ತಿ ವೀಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಮೇಲೆ ಬಂದು ಈಗ ತುಂಬ ಹೊಟ್ಟೆ ಹಸಿತಿತ್ತು ಗೈಸ್. ಅದಕ್ಕೋಸ್ಕರ ಊಟ ಮಾಡೋದಂತ ಮೇಲೆ ಬಂದಿದ್ದೀನಿ. ಈಗ ಊಟ ಮಾಡ್ಕೊಂಡು ಜಾಸ್ತಿ ತೋರಿಸಲ್ಲ ಆಗ್ತವೆ. ಬನ್ನಿ ಗೈಸ್, ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಟೈರೆಲ್ಲ ಬಿಚ್ಚಬೇಕು, ಟೈರೆಲ್ಲ ಬಿಚ್ಚಿ ಟೈರೆಲ್ಲ ಹಾಕ್ಬೇಕು. ಪುನಃ ಗುರುಗಳು ನಮ್ಮ ಗುರುಗಳು. ಟೈರೆಲ್ಲ ಬಿಚ್ಚಿ ಟೈರೆಲ್ಲ ಹಾಕ್ಬೇಕು. ಪುನಃ ಹಾಕಿ ಮಾಡಿ 1 ಗಂಟೆಗೆ ಬಿಡ್ತಾರೆ ಈಚೆಗೆ. 1 ಗಂಟೆಗೆ ಹೋಗಿ ಊಟ ಮಾಡಬೇಕು. ಬನ್ನಿ 1 ಗಂಟೆ ಗಂಟ ಕೆಲಸ ಮಾಡೋಣ. ಈಗ ಹೋಗಬೇಡಿದೆ. ಹೋದಷ್ಟು ಆ ಥರ ಇಲ್ಲಿ ಗ್ರೀನ್ ಬಟನ್ ಐತಲ್ಲ, ಈ ಬಟನ್ ಹಾಕಿದ್ರೆ ಗಾಡಿ ಮೇಲೆ ಹೋಯ್ತದೆ. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು. ಅವತ್ತು ಬಹಳ ಸಂತೋಷ ಆಯ್ತು. ಎಲ್ಲ ಕಾರ್ಗಳನ್ನೆಲ್ಲ ಮೇಲ್ಮೇಲೆ ನೇತಾಕ್ಬಿಟ್ಟಾರೆ ಗೈಸ್. ಎತ್ತದು ಬಿಚ್ಚೋದು ಕೆಳಗಿಳಿಸೋದು ಅಷ್ಟೇ. A few moments later. ಗೈಸ್ ಈಗ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಡು ಈಗ ಊಟ ಮಾಡಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಪುನಃ ಬಂದು 2 ಗಂಟೆಯಿಂದ 4 ಗಂಟೆ ಕೆಲಸ ಮಾಡಬೇಕು. ಅದಾದಮೇಲೆ ನಂಜನಗೂಡಿಗೆ ಹೋಗೋ ಪ್ಲ್ಯಾನ್ ಐತೆ. ನಂಜನಗೂಡಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ತೋರಿಸ್ತೀನಿ. ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಜಾಸ್ತಿ ಲೆಂತ್ ಆಗುತ್ತೆ ವೀಡಿಯೋ. ಅದಕ್ಕೋಸ್ಕರ ಬರ್ರಿ ಊಟ ಮಾಡೋಕ್ಕೆ ಹೋಗೋಣ. ಸೊ ಗೈಸ್ ಈಗ ಊಟ ಮಾಡ್ಕೊಂಡು ಬಂದು ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ ಗೈಸ್. ನೋಡಿರಿ ಇಲ್ಲೇ ಪಕ್ಕದಲ್ಲೇ ನಮ್ಮ ಶೆಡ್ ಒಳಗಡೆ ಹೋಗ್ಬೇಕಂದ್ರೆ ಇನ್ನೂ 2 ಮಿನಿಟ್ಸ್ ಇದೆ. ಅದಕ್ಕೋಸ್ಕರ ಕೂತಿದ್ದೀವಿ. 2 hours later. ಗೈಸ್ ಇವಾಗ ಬಿಟ್ರು ಕೆಲಸ ಮಾಡ್ಕೊಂಡು. ಗೈಸ್ ಸಿ ದಿಸ್ ಮೆದ್ಗ ಜನ್ಮಕ್ಕೆ ಹೋಗೋ. ನಮ್ಮ ಮೆದ್ಗ ಬಂದ. ಸುಪ್ರೀತ್ ಅಲ್ಲವನೇ ಗೈಸ್, ಇವನೇ ಮೆದ್ಗ, ನಮ್ಮ ಪ್ರೀತಿಯ ಮೆದ್ಗ. ಬಸ್ಸು ಕೆಟ್ಟಾಗೈತೆ ಗೈಸ್. ಗೋಕುಲಂಗಿಂತ ಒಳ್ಳೆ ಎಣ್ಣೆ ತೋರಿಸ್ತೀನಿ ಬಾ. ಎಣ್ಣೆ ಹೇಳು, ಇನ್ನೇನಾರು ಹೇಳು. ಹಿಂಗೆ ಹಾಕ್ಬಿಡ್ತೀನಿ ಹೇಳು. ಹೇಳು ಗೈಸ್ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಶೋರೂಮ್ದು, ಯಾಕಂದರೆ ಈಗ ಲೆಂತ್ ಆಗುತ್ತೆ ಜಾಸ್ತಿ ವಿಡಿಯೋ, ನೀವು ನೋಡಲ್ಲ ಅಂದ್ಬಿಟ್ಟು ನಾನೇ
ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ, ನೋಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ಗೈಸ್. ಇಲ್ಲಿವರೆಗೂ ಯಾರು ನೋಡಿದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಅಂತ. 1 hour later. ಗೈಸ್ ಈಗ ಮನೆ ಹತ್ರ ಬಂದು ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗೋಣ ಬನ್ನಿ ಗೈಸ್. ಗೈಸ್ ರೆಡಿ ಆಗಾಯ್ತು. ಇವರು ನಮ್ಮ ಚಿಕ್ಕಮ್ಮ ತುಂಬಾ ಮಾತಾಡ್ತಾರೆ, ಅಲಿಯಾಸ್ ರೇಖಮ್ಮ. ಇವರು ನಮ್ಮ ಚಿಕ್ಕಪ್ಪ ಮಾತೇ ಆಡೋಲ್ಲ, ಅಲಿಯಾಸ್ ರವಿಕುಮಾರ್. ಇನ್ನ ಒಬ್ರು ಇವರು ನಮ್ಮ ಅಕ್ಕ ಅಲಿಯಾಸ್ ದೀಕ್ಷಾ. ಮಾತೇ ಬರೋಲ್ಲ. ಗೈಸ್ ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ಬನ್ನಿ ಈಗ ನಂಜನಗೂಡ್ಗೆ ಹೋಗೋಣ. ತುಂಬ ರಶ್ ಇರ್ತಾರೆ ಅಂತ ಅನ್ಸುತ್ತೆ, ಆದರೂ ಹೋಗಿ ಕೈ ಮುಕ್ಕೊಂಡು ನಿಮ್ಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಬರೋಣ. ಬನ್ನಿ. ಲೆಟ್ಸ್ ಗೋ. ಗೈಸ್ ಈಗ ಹೋಗ್ತಾ ಇದೀವಿ. ನಮ್ದು ಕ್ಲೀನಾಗಿ ಏರ್ ಸೆಟ್ ಆಗಿಲ್ಲ, ಹುಚ್ಚಿನ ಥರ ಆಗ್ಬಿಟ್ಟಿದ್ದೆ ಗೈಸ್. ಬರ್ರಿ ಹೋಗೋಣ. ಬಸ್ಸಲ್ಲಿ ಹೋಗ್ಬೇಕಾಗಿ ತೋರಿಸ್ತೀನಿ ಗೈಸ್, ಇಲ್ಲೆಲ್ಲ ತೋರ್ಸೋಕ್ಕಾಗುತ್ತೆ. ಗೈಸ್ ಈಗ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದು ಮನೆಯಿಂದ ಬರ್ರಿ ಹೋಗೋಣ ಬಸ್ ಹತ್ತೋಣ. ನಂಜನಗೂಡು ಬಸ್ ಹತ್ತಬೇಕು. ನನಗಂತೂ ಸಖತ್ ನಿದ್ದೆ ಎಳಿತಾ ಇದೆ ಗೈಸ್. ಬನ್ನಿ ನಿದ್ದೆ ಮಾಡೋಣ ಬಸ್ಸಲ್ಲಿ. ಗೈಸ್ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಕೇರಳ ಬಸ್ ನೋಡಿದ್ರೆ ಕೇರಳ ಬಸ್ಗೆ ಕಿಟಕಿನೇ ಇಲ್ಲ. ಮಳೆ ಬಂದರೆ ಅದು ಏನು ಮಾಡ್ತೋ ಅಂತ ಗೊತ್ತಿಲ್ಲ ಗೈಸ್. ಹಿಂದೆ ಯಾರೋ ಅದು ಹೇ ಸೊ ಗಾಯ್ಸ್ ಈಗ ಬಸ್ಸಿಂದ ಇಳಿದು ನೋಡ್ರಿ ಫುಲ್ ಕತ್ಲೆ ಆಗ್ಬಿಟ್ಟೈತೆ. 5 ಗಂಟೆಗೆ ಬಂದು ಈಗ 6 ಗಂಟೆಗೆ ಇಲ್ಲಿಗೆ ಬಂದಿದ್ದೀವಿ ಗಾಯ್ಸ್. ಬರ್ರಿ ಈಗ ದೇವಸ್ಥಾನದ ಒಳಗೋಗೋಣ. ಅಲ್ಲೂ ರಶ್ ಇರುತ್ತೆ, ನಾವು ಗೊತ್ತಿಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಗೈಸ್ ಶಿವನ್ ನೋಡ್ರಿ. ಎವ್ವಿ ರಶ್ ಐತೆ ಗೈಸ್, ಎವ್ವಿ ಅಂದರೆ ಎವ್ವಿ ರಶ್ ಐತೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಎಷ್ಟೊತ್ತಾಯ್ತದ ಟೈಮ್ ಗೊತ್ತಿಲ್ಲ ಗಾಯ್ಸ್. ಇನ್ನು 10 ಗಂಟೆ ಐತೆ ಗಾಯ್ಸ್ ಕ್ಯೂ. ಅವಾಗಿಂದ ಇಲ್ಲೇ ಇದ್ದೀವಿ, ಎಲ್ಲೂ ಹೋಗೋಕ್ಕೆ ಆಯ್ತಿಲ್ಲ ಗೈಸ್. ಹಿಂದೆ ಯಾರೋ ಅದು 1 hour later. ಗಾಯ್ಸ್ ಇನ್ನೂ ಇಲ್ಲೇ ಇದ್ದೀವಿ ಗಾಯ್ಸ್. ಅಯ್ಯೋ ಯಾರು ಇವರೆಲ್ಲ? ಏನು ಮಾಡ್ತಾವ್ರೆ ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ಇನ್ನೂ ಇಲ್ಲೇ ಇದ್ದೀವಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಲ್ ಬೆಂಕಿ ಆಗ. ಗಾಯ್ಸ್ ಇವಾಗ ದರ್ಶನ ಮುಗಿಸ್ಕೊಂಡು ಬಂದು ಯಪ್ಪ ಎವ್ವಿ ರಶ್ ಗೈಸ್. ಒಂಚೂರು ಕಮ್ಯುನಿಟಿ ಚೆನ್ನಾಗಿಲ್ಲ ಗೈಸ್, ಒಂಚೂರು ಟ್ರೈನಾಗಿ ಬಿಟ್ಟಿಲ್ಲ. ಮತ್ತು ಅಷ್ಟೊತ್ತವರೆಗೂ ಕಾಯಿಸಿದ್ರೆ ನನ್ನ. ಈಗ ಹೆಂಗೋ ದೇವ್ರು ನೋಡ್ಕೊಂಡು ಈಗ ನದಿ ನೋಡ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಿ. ಈಗ ಎದ್ದು ಹೋಗ್ಬೇಕು ಮನೆಗೆ. ಬರ್ರಿ ಹೋಗೋಣ. ಗೈಸಲ್ಲಿ ಬಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ನಂಜನಗೂಡು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಈಗ ಲಾಸ್ಟ್ ಟ್ರೈನು 9:40ಗೆ ಟ್ರೈನ್ ಇದೆ. ಬನ್ನಿ ಟ್ರೈನು ಸಿಗಲ್ಲ ನೋಡೋಣ. ಎಲ್ಲ ರೈಲ್ವೆ ಸ್ಟೇಷನ್ ಹತ್ರ ಅವ್ರಿಗೆ ಕೂತ್ಬಿಟ್ಟು ಕಣಪ್ಪ. ಗೈಸ್ ಟ್ರೈನ್ ಬಂತು ಗೈಸ್, ಟ್ರೈನ್ ಬರ್ತೈತೆ. ನಾವು ಮನೆಗೆ ಹೋಗ್ಬೇಕೀಗ. ಮನೆಗೆ ಹೋಗಿ ಇನ್ನೂ ಊಟ ಮಾಡಿಲ್ಲ. ಹೋಗಿ ಎಲ್ಲಾದರೂ ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಬಂದು ಗೈಸ್. ಈಗ ಬಸ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ರೈಲ್ವೆ ಸ್ಟೇಷನ್ ಬಂದು ಟ್ರೈನ್ ಸಿಕ್ಕಿದೆ ಗೈಸ್. ಬರ್ರಿ ಮನೆಗೆ ಹೋಗೋಣ. ನೋಡ್ರಿ ಅವ್ರೆ ಫುಲ್ ಟೆನ್ಷನ್ ಆಗ್ಬಿಟ್ಟೈತೆ ಗೈಸ್ ಇವತ್ತು ಮಾತ್ರ. ಗೈಸ್ ಟ್ರೈನ್ ಹೋಗ್ತಾ ಇದೆ ನೋಡಿ ಗೈಸ್. ನಾನು ಎಕ್ಕತ್ತೀನಿ ಹೋಗಿ ಅಷ್ಟೇ. ನುಗ್ಲಿ ಬನಾನಾ, ನುಗ್ಲಿ ಬನಾನಾ ಬೇಡ, ನುಗ್ಗಿಸ್ರಿ. ಗೈಸ್ ಅಶೋಕ್ಪುರಂ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ.
ಗೈಸ್ ಇಲ್ಲಿ ಅಶೋಕಪುರಮಲ್ಲಿ ಟ್ರೈನ್ ನಿಲ್ಲಿಸಿ ಅರ್ಧ ಗಂಟೆ ಆಯಿತು ಗೈಸ್, ಟ್ರೈನೇ ಒಯ್ತಾ ಇಲ್ಲ. ಏನು ಮಾಡೋದು ಗೈಸ್, 11 ಗಂಟೆ ಆಯಿತು, ಇನ್ನು ಮೈಸೂರಿಗೆ ಹೋಗಿಲ್ಲ. ನಾವು ಹೋಗೋಷ್ಟಲ್ಲ 12 ಗಂಟೆ ಆಗುತ್ತೆ. 12 ಗಂಟೆವರೆಗೂ ಊಟ ಮಾಡಿಲ್ಲ ಗೈಸ್. ಇನ್ನು ಈ ಅಮ್ಮ ಬೇರೆ ಯಶವಂತಪುರ ರೈಲ್ವೆ ಸ್ಟೇಷನ್ 1, 2, A1, B1 ಸೆಕೆಂಡ್ ಕ್ಲಾಸ್ ಅಂತ ಏನೇನೋ ಹೇಳ್ತಾವಳೆ ಮೈಕಲ್ಲಿ. ಟ್ರೈನೇ ಹೋಯ್ತಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಾಯ್ಸ್ ಅಂತೂ ಇಂತೂ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ತಲುಪ್ತೋ. ಟೈಮ್ ಆವಾಗಲೇ 12:45 ಆಗ್ಬಿಟ್ಟೈತೆ, ಸುಮಾರು 12 ಗಂಟೆ ಆಗೈತೆ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಊಟ ಮಾಡ್ಕೊಂಡು ಮಲಿಕತ್ತೀವಿ ಗಾಯ್ಸ್, ಇನ್ನೇನಿಲ್ಲ. ಇಷ್ಟೊತ್ತವರೆಗೂ ಯಾರು ನನ್ನ ವೀಡಿಯೋ ನೋಡಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವೀಡಿಯೋ ಮಾಡಿ ನಾನು ಎಡಿಟ್ ಮಾಡಿ 2 hours 3 hours ಎಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಲಾಟ್.